ಸುಮ್ನೆ ಹೇಳಿದ್ದು ಅಂತ ಹೇಳೋಣ ಅಂತ ಡಿಸೈಡ್ ಮಾಡ್ತಾಳೆ. ಆದ್ರೆ ದೋಕ್ಯೂಂಗ್ ಬಾತ್ರೂಮ್ ನಿಂದ ಹೊರಗೆ ಬಂದಾಗ ಅವಳು ಮ್ಯೂಲ್ ಮಾಂಗ್ ಅವನ ಮನೆಯಲ್ಲಿ ಕುತ್ಕೊಂಡಿರೋದನ್ನ ನೋಡ್ತಾಳೆ. ಮ್ಯೂಲ್ ಮಾಂಗ್ಗೆ ದೋಕ್ಯೂಂಗ್ ನ ಮನೆ ತುಂಬಾ ಚಿಕ್ಕದಾಗಿ ಅನ್ಸಿತ್ತು. ಅದಕ್ಕೆ ಅವನು ಅವನ ಮನೆನ ದೋಕ್ಯೂಂಗ್ ನ ಮನೆಗೆ ಅಟ್ಯಾಚ್ ಮಾಡ್ತಾನೆ. ಮತ್ತೆ ದೋಕ್ಯೂಂಗ್ಗೆ ನಿನ್ಗೆ ಒಂಥರ ಅನ್ಸ್ತಿದ್ಯಾ ಅಂತ ಕೇಳ್ತಾನೆ. ಮ್ಯೂಲ್ ಮಾಂಗ್ ನ ಮನೆ ತುಂಬಾ ದೊಡ್ಡದಿತ್ತು. ಅದಕ್ಕೆ ದೋಕ್ಯೂಂಗ್ ಹೇಳ್ತಾಳೆ, ಇಲ್ಲ ನನ್ಗೆ ಯಾಕೆ ಒಂಥರ ಅನ್ಸ್ಬೇಕು. ಇಷ್ಟೇ ಹೇಳಿ ದೋಕ್ಯೂಂಗ್ ಅಲ್ಲಿರೋ ಎಲ್ಲಾ ವಸ್ತುನ ಮುಟ್ಟು ನೋಡ್ಲಿಕ್ಕೆ ಶುರು ಮಾಡ್ತಾಳೆ. ಮ್ಯೂಲ್ ಮಾಂಗ್ ದೋಕ್ಯೂಂಗ್ಗೆ ನಿನ್ಗೆ ನನ್ ಮೇಲೆ ಫೀಲಿಂಗ್ಸ್ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ದೋಕ್ಯೂಂಗ್ ಹೇಳ್ತಾಳೆ, ಇಲ್ಲಪ್ಪ ಹಾಗೆಲ್ಲ ಏನಿಲ್ಲ. ನೀನ್ ಹೇಳಿದ್ಯಲ್ಲ ಇದೇ ನನ್ನ ಹಣೆ ಬರಹ ಅಂತ. ಮತ್ತೆ ನೀನ್ ನನ್ ಜೊತೆ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತೀಯಾ. ನನ್ ಜೊತೆ ಯಾರು ಚೆನ್ನಾಗಿ ನಡ್ಕೋತಾರೆ ಅವರೆಲ್ಲ ನನ್ನಿಂದ ದೂರ ಹೋಗ್ತಾರೆ. ನೀನು ಆವಾಗ ಹೋಗ್ಬೇಕಾದ್ರೆ ನನ್ಗನ್ಸಿತ್ತು ನೀನು ನನ್ನಿಂದ ದೂರ ಆಗ್ತೀಯ ಮತ್ತೆ ಯಾವತ್ತೂ ವಾಪಸ್ ಬರಲ್ಲ ಅಂತ. ಅದಕ್ಕೆ ನಾನು ನಿನಗೆ ಉಳ್ಕೊಳ್ಳಿಕ್ಕೆ ಹೇಳ್ದೆ. ನಂತರ ದೋಕ್ಯೂಂಗ್ ಅವಳಿಗೆ ಮಲ್ಕೊಳ್ಳಿಕ್ಕೆ ಯಾವ ರೂಮು ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ ಮಾಂಗ್ ನಿನ್ಗಂತ ಯಾವ ರೂಮು ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದ ದೋಕ್ಯೂಂಗ್ ಪ್ರತಿಯೊಂದು ರೂಮ್ ನ ಡೋರ್ ಓಪನ್ ಮಾಡಿ ನೋಡ್ತಾಳೆ. ಮತ್ತೆ ಅಲ್ಲಿ